ಪ್ರತಿಯೊಂದು ಈಗೆಲ್ಲ ಬೆಲೆಗಳೆಲ್ಲ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಇದನ್ನು ಹಾಕಿದ್ದಾರೆ. ನಾಳೆ ದಿನ ಈ ಪಾರ್ಕಿಂಗ್ ಮಾಡ್ತಾರೆ, ಉಸಿರಾಡೋದಕ್ಕೂ ಮಾಡ್ತಾರೆ. ಜನಸಾಮಾನ್ಯ ಗತಿ ಏನಂದ್ರೆ ಈಗ ಎಲ್ಲರೂ ಸಫರ್ ಆಗ್ತಾ ಇದಾರೆ. ಯಾರು ಒಳ್ಳೇದೇನ ಆಗ್ತಾ ಇಲ್ವಲ್ಲ. ಇನ್ನು ಈಗ ಅವ್ರ ಜೋಬ್ನಲ್ಲಿ ಇದ್ದದ್ದು ಕಾಸು ನೋಟು ಎಲ್ಲ ಖಾಲಿ ಆಗ್ತಾ ಇರ್ತದೆ. ಬಿಟ್ಟಿ ಬಗ್ಗೆ ಕೊಟ್ಟಿದಾರಲ್ಲ ಅದ್ರದೇ ಎಫೆಕ್ಟ್. ಅವ್ರು ಅದನ್ನ ತೋರಿಸ್ಬಿಟ್ಟು ಡಬಲ್ ಮಾಡ್ಕೊಳಕ್ ನೋಡ್ತಾ ಇದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಂದಿನಿಂದ ಕಸಗೂ ಕೂಡ ಸೆಸ್ ಹಾಕ್ಲಿಕ್ಕೆ ಮುಂದಾಗಿದೆ. ಈ ಬಗ್ಗೆ ಬೆಂಗಳೂರಿಗರು ಏನ್ ಹೇಳ್ತಾರೆ, ಬೆಂಗಳೂರು ನಿವಾಸಿಗಳು ಏನ್ ಹೇಳ್ತಾರೆ ಅನ್ನೋದನ್ನ ಸ್ವತಃ ನನಗೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್, ಈಗಾಗಲೇ ಏನು ಬರ್ತಾ ಕರುನಾಡು ದುಬಾರಿ ದುನಿಯಾ ಆಗ್ತಾ ಇದೆ. ಇವತ್ತಿನಿಂದ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಎಲ್ರಿಗೂ. ಬಹಳ ಮುಖ್ಯವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಸಕ್ಕೂ ಕೂಡ ಸೆಸ್ ಹಾಕಿರುವಂತದ್ದು ಎಷ್ಟು ಹೊರೆ ಆಗುತ್ತೆ ಅಂತೇಳಿ ಬೆಂಗಳೂರು ಅವರಿಗೆ? ಅಲ್ಲ, ತುಂಬಾ ಹೊರೆ ಆಗುತ್ತೆ. ಏನು ಸ್ವಲ್ಪ ಏನಲ್ಲ, ಎಲ್ಲದಕ್ಕೂ ಹಾಕಿದ್ದಾರೆ ಅವರು. ಪ್ರತಿಯೊಂದು ಈಗೆಲ್ಲ ಬೆಲೆಗಳೆಲ್ಲ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಇದನ್ನು ಹಾಕಿದ್ದಾರೆ. ನಾಳೆ ದಿನ ಈ ಪಾರ್ಕಿಂಗು ಮಾಡ್ತಾರೆ, ಉಸಿರಾಡೋದಕ್ಕೂ ಮಾಡ್ತಾರೆ ಅಲ್ವಾ. ಮೇಲೆ ಈಗ ರೋಡ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೆ, ಅದಕ್ಕೂ ಚಾರ್ಜ್ ಮಾಡ್ತಾರೆ, ಉಸಿರಾಡ್ಲಿಕ್ಕೂ ಮಾಡ್ತಾರೆ. ಇನ್ ಮಿಕ್ಕಿದ್ದೇನಿದೆ ಬೇರೆ ಮಾಡ್ಲಿಕ್ಕೆ? ಈಗಾಗಲೇ ಏನು ಸರ್, ಒಂದಷ್ಟು ಕಸ ವಿಲೇವಾರಿನೇ ಸರಿಯಾಗಿ ಮಾಡ್ತಾ ಇಲ್ಲ ಬಿಬಿಎಂಪಿ ಅಂತದ್ರಲ್ಲಿ ಈಗ ಕಸಕ್ಕೂ ಕೂಡ ಸೆಸ್ ಹಾಕಿರೋದು ಎಷ್ಟು ಸರಿ ಅಂತ? ಅಲ್ಲ, ಎಷ್ಟು ಸರಿ ಅಂತಂದ್ರೆ ಅವರೇ ಯೋಚನೆ ಮಾಡ್ಬೇಕು. ಅವ್ರ ಇದನ್ನೆಲ್ಲ ಜನಗಳು ಈಗೆಲ್ಲ ಎಷ್ಟು ಸಫರ್ ಆಗ್ತಾ ಇದಾರೆ. ನಾವು ದಿನಾನು ನಾವು ಎಷ್ಟೆಷ್ಟು ಕಷ್ಟಪಡ್ತಾ ಇದೀವಿ ಕಸ ಹಾಕುವಾಗ. ಅವ್ರ ಕಸ ಕರೆಕ್ಟಾಗಿ ಹಾಕ್ಸ್ಕೊಂಡು ಹೋಗ್ತಾ ಇಲ್ಲ ಸರಿಯಾಗಿ, ಆಯ್ತಾ? ಸೊ ಹೀಗಾಗಿ ಇದ್ರ ಮೇಲೆ ಸೆಸ್ ಹಾಕ್ತೀನಿ ಅಂತಂದ್ರೆ ಅರ್ಥ ಏನದು ಅಲ್ವಾ? ಸರಿಯಾಗಿ ಹಾಕ್ಸ್ಕೊಂಡೇ ಹೋಗ್ತಿಲ್ಲ ಅವರು. ಈಗಾಗಲೇ ಏನು ಹಾಲಿನ ಬೆಲೆನೂ ಕೂಡ ದುಬಾರಿ ಆಗಿರೋದು, 4 ರೂಪಾಯಿ ಹೆಚ್ಚಳ ಆಗಿದೆ ಮೊಸರು ಮತ್ತೆ ಹಾಲು. ಕರೆಂಟ್ ಬಿಲ್ಲು ಕೂಡ 36 ಪೈಸೆ ಯೂನಿಟ್ಗೆ ಹೆಚ್ಚು ಮಾಡಿರುವಂತದ್ದು. ಈ ರೀತಿ ಆದ್ರೆ ಹೆಂಗೆ ಜನಸಾಮಾನ್ಯರ ಗತಿ ಏನು ಅಂತ? ಜನಸಾಮಾನ್ಯರ ಗತಿ ಏನಂದ್ರೆ ಈಗ ಎಲ್ಲರೂ ಸಫರ್ ಆಗ್ತಾ ಇದಾರೆ. ಯಾರು ಒಳ್ಳೇದೇನ ಆಗ್ತಾ ಇಲ್ವಲ್ಲ. ಇನ್ನು ಈಗ ಅವ್ರ ಜೋಬ್ನಲ್ಲಿ ಇದ್ದದ್ದು ಕಾಸು ನೋಟು ಎಲ್ಲ ಖಾಲಿ ಆಗ್ತಾ ಇರ್ತದೆ. ನಾಳೆ ದಿನ ಈಗ ಬಿಟ್ಟಿ ಬಗ್ಗೆ ಕೊಟ್ಟಿದಾರಲ್ಲ, ಅದಕ್ಕಿನ್ನ ಕಡೆ ಆಗ್ಬಿಡ್ತಾರೆ ಬೇರೆಯವ್ರು. ಮಿಕ್ಕಿ ಜನ ಅದಕ್ಕಿನ್ನ ಕಡೆ ಆಗ್ಬಿಡ್ತಾರೆ. ಉಚಿತ ಭಾಗ್ಯಗಳು ಕೊಟ್ಟಿರೋದು ಎಫೆಕ್ಟ್ ಇದೆಲ್ಲ ಬೆಲೆ ಏರಿಕೆದು ಏನು ಅಂತ? ಬೆಲೆ ಅದೇ ಉಚಿತ ಇದು ಬಿಟ್ಟಿ ಭಾಗ್ಯ ಕೊಟ್ಟಿದಾರಲ್ಲ ಅದ್ರದೇ ಎಫೆಕ್ಟ್. ಅವ್ರು ಅದನ್ನ ತೋರಿಸ್ಬಿಟ್ಟು ಡಬಲ್ ಮಾಡ್ಕೊಳಕ್ ನೋಡ್ತಾ ಇದಾರೆ. ಹೇಗೆ, ಯಾವ ರೀತಿ ಡಬಲ್ ಆಗ್ತಿದೆ ಅಂತೇಳಿ? ಎಲ್ಲ ಬೆಲೆ ಏರಿಕೆ ಆಗಿದೆಯಲ್ಲ, ಇದೆಲ್ಲ ಡಬಲ್ ಆಗಿ ಆಗುತ್ತೆ. ರೈಸ್ ಮಾಡಿದ್ದಾರೆ ಈಗೆಲ್ಲ. ಈ ಗೌರ್ಮೆಂಟ್ ಬಂದಾಗಿಂದ 9 ರೂಪಾಯಿ ಜಾಸ್ತಿ ಆಗಿದೆ ಹಾಲಿಂದು. ಎಲ್ಲದಕ್ಕೂ 4 ರೂಪಾಯಿ 10 ರೂಪಾಯಿ ಈಗೆಲ್ಲ ರೈಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾಳೆ ಎಲ್ಲ ಅದು ಕವರ್ ಆಗುತ್ತಲ್ಲ ಬಿಟ್ಟಿ ಬಗ್ಗೆಗೆ. ಇನ್ನು ಡಬಲ್ ಆಗುತ್ತೆ ಅವ್ರಿಗೆ. ಇನ್ನು ಯಾವ್ದಕ್ಕೆಲ್ಲ ದುಬಾರಿ ಆಗ್ಬೋದು ಅಂತ ಹೇಳಿ ಹೇಳ್ತೀರಾ ಸರ್? ಬೆಲೆ ಏರಿಕೆ ಯಾವ್ದಕ್ಕೆಲ್ಲ ಏರಿಸಬಹುದು ಅಂತ ನಿಮ್ ಪ್ರಕಾರ? ಇನ್ನು ಯಾವ್ಯಾವ್ದು ಹುಡುಕ್ತಾರೆ ಅವರು. ನಾವು ಹೇಳೋದಲ್ಲ, ಹುಡುಕಿ ಹಾಕ್ತಾ ಇರ್ತಾರೆ. ನಾಳೆ ಹೇಳಕ್ಕಾಗಲ್ಲ. ನೀವು ಹೇಳ್ದಾಗೆ ಇದು ಪಾರ್ಕಿಂಗ್ದು ಅದು ಇದೆಲ್ಲ ಸೇರಿಸಿ ಹಾಕ್ಬೋದು, ತಿರುಗಿ ಶುರು ಮಾಡ್ಬೋದು. ಈಗಾಗಲೇ ಪಾರ್ಕಿಂಗು ಕೂಡ ದರವನ್ನ ಹೆಚ್ಚು ಮಾಡ್ಬೇಕು, ನಿಗದಿ ಮಾಡ್ಬೇಕು ದರನ ಅಂತ ಹೇಳಿ ಇದನ್ನು ಮಾಡಿದಾರಲ್ಲ. ಈಗ ನೀರಿಂದು ಮಾಡಿದ್ದಾರೆ, ಕರೆಂಟ್ ಮಾಡಿದ್ದಾರೆ, ಹಾಲಿಂದು ಮಾಡಿದ್ದಾರೆ. ಎಲ್ಲ ಒಂದೇ ಸರಿ ಮಾಡ್ಬಿಟ್ಟಿದಾರಲ್ಲ ಎಲ್ಲ. ಹಬ್ಬ ಯುಗಾದಿ ಹಬ್ಬ ಗಿಫ್ಟ್ ಸರ್ ಇದು ಏನು ಅಂತ? ಗಿಫ್ಟೇ ಇದು. ಗಿಫ್ಟ್ ಅಲ್ದ ಬೇರೆ ಎಲ್ಲಿದೆ? ಏನ್ ಹೇಳ್ತೀರಾ ಸರ್, ಸರ್ಕಾರದ ಈ ನಡೆಗೆ ಬೆಲೆ ಏರಿಕೆ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು ಸರ್ಕಾರದ ನಡೆ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಸರ್? ಏನ್ ಅನ್ಸೋದೇನ, ಅವ್ರ ಇಷ್ಟ ಬಂದಂಗ್ ಮಾಡ್ತಾ ಇದಾರೆ ಅಷ್ಟೇ. ಅವ್ರ ಇಷ್ಟ ಬಂದಂಗ್ ಮಾಡ್ತಾ ಇದಾರೆ. ಅನ್ಸೋದೇನಿದೆ, ಅವರೇ ಯೋಚನೆ ಮಾಡ್ಬೇಕು ಅಲ್ವಾ? ಮಾತಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ? ಇವ್ರು ಮಾಡ್ತಾರೆ. ಅದಕ್ಕೆ ಅವರು ಏನೋ ಒಂದು ಮಾಡಿದ್ರೆ ಇವ್ರು 10 ಮಾಡ್ತಾ ಇದಾರಲ್ಲ ಅಲ್ವಾ? ಮತ್ತೆ ಏನ್ ಅನ್ಸುತ್ತೆ? ಟೋಲ್ ಕೂಡ 5% ಹೆಚ್ಚಳ ಆಗಿದೆ ಇವತ್ತಿಂದ. ಟೋಲ್ ವಾಹನ ಸವಾರರಿಗೂ ಕೂಡ ಇವತ್ತು ಒಂದ್ ರೀತಿಯಾಗಿ ಜೇಬಿ ಕತ್ತರಿನಿ ಅಂತ ಹೇಳ್ಬೋದು. ಹೌದು, ಕತ್ತರಿನೇ. ಇದನ್ನ ಮಾಡಿದ್ರೆ ನಮ್ದಲ್ಲ, ಅದು ಬೇರೆಯವ್ರದ್ದು ಅಂದ್ಬಿಡ್ತಾರೆ. ನಮ್ದಲ್ಲ, ಬೇರೆ ಇದು ಏನು ಸೆಂಟ್ರಲ್ದು ಅಂದ್ಬಿಡ್ತಾರೆ. ಬೇಕಾದ್ರೆ ಅದು ನಮ್ದಲ್ಲ ಅಂದ್ಬಿಡ್ತಾರೆ ಬೇಕಾದ್ರೆ. ಅದನ್ನ ಇವರೇ ಮಾಡಿರೋದಲ್ವಾ? ಮೆಟ್ರೋದು ಮಾಡಿದ್ರು. ಮೆಟ್ರೋದು ನಮ್ದಲ್ಲ, ಅವ್ರದ್ದು ಅಂದ್ಬಿಟ್ರು. ಕೆಲವೆಲ್ಲ ಇವರೇ ಮಾಡ್ಬಿಡೋದು, ಇವ್ರು ಬೇರೆ ಸೆಂಟ್ರಲ್ ಮೇಲೆ ಹಾಕ್ಬಿಡೋದು. ಆ ತರ ಮಾಡ್ತಾರೆ. ಅಂದ್ರೆ ಬೆಲೆ ಏರಿಕೆ ಮಾಡ್ಬಿಟ್ಟು ಕೇಂದ್ರ ಸರ್ಕಾರ ಬೆರಳು ಮಾಡಿ ತೋರಿಸೋದು? ಹೌದು, ಬೆರಳು ಮಾಡಿ ತೋರ್ಸೋದೆ. ಇವರೆಲ್ಲ ಇಲ್ಲಿ ಏರಿಕೆ ಮಾಡೋದು, ಬೆರಳು ಮಾಡಿ ತೋರ್ಸೋದು ಸೆಂಟ್ರಲ್ಗೆ. ಅಷ್ಟೇ ಮಾಡೋದು ಅವರು. ನೆಕ್ಸ್ಟ್ ಸರ್, ಸರ್ಕಾರ 2028ಕ್ಕೆ ಚುನಾವಣೆ ಸಂದರ್ಭದಲ್ಲಿ ಏನಾದ್ರು ಜನ ಚೇಂಜ್ ಮಾಡ್ತಾರ ಏನು ಸರ್ಕಾರನ? ಚೇಂಜ್ ಮಾಡ್ತಾರ ಅಂದ್ರೆ ಜನ ಬದಲಾವಣೆ ಆಗೇ ಆಗ್ತಾರೆ. ಯಾಕಂದ್ರೆ ಇವರು ಸ್ಟಾರ್ಟಿಂಗ್ ನಲ್ಲಿ ತೋರಿಸ್ಬಿಟ್ಟು 336 ಸೀಟ್ ಕೊಟ್ಟು ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ರಲ್ಲ ಈಗೆಲ್ಲ ಏನೇನ್ ಮಾಡಿದಾರೆ ಅಂತ. ಚೇಂಜ್ ಮಾಡ್ಲೇಬೇಕು. ಜನಗಳಿಗೆ ಗೊತ್ತಾಗಲ್ವಾ ಅವ್ರ ಕಷ್ಟ ಎಲ್ಲ? ಆದ್ರೆ ಮಹಿಳೆಯರಿಗೆ ಏನು ಉಚಿತ ಭಾಗ್ಯಗಳನ್ನ ಕೊಟ್ಟು ಮಹಿಳೆಯರ ಓಟು ಇಲ್ಲ ಮನವೊಲಿಸಿಕೆ ಏನಾದ್ರು ಸರ್ಕಾರ ಈ ರೀತಿ ಮಾಡ್ತಾ ಏನು? ಮನವೊಲಿಸಿಕೆ ಮಾಡಿದ್ರು, ಈಗ ಅವರು ಟರ್ನ್ ಆಗ್ಬಿಡ್ತಾರೆ. ಮಹಿಳೆಯರು ಟರ್ನ್ ಆಗಿದಾರ ಹಾಗಾದ್ರೆ ಟೋಟಲ್ ಆಗಿ 90% ಟರ್ನ್ ಆಗಿದ್ದಾರೆ ಈಗ. ಯಾಕೆಂತಂದ್ರೆ ಇವರು 2000 ರೂಪಾಯಿ ತೋರಿಸ್ಬಿಟ್ಟು
ಗೃಹಲಕ್ಷ್ಮಿ ತೋರಿಸ್ಬಿಟ್ಟು ಇವಾಗ 100 ರೂಪಾಯಿ ರೈಸ್ ಮಾಡ್ತಾ ಇದಾರಲ್ಲ ದಿನನೂ. 2,000ಕ್ಕೆ 10,000 ರೂಪಾಯಿ ಖರ್ಚಾಗೋಗುತ್ತೆ ಅವ್ರಿಗೆ. ಎಲ್ಲ ರೈಸ್ ಆಗುತ್ತಲ್ಲ. ಈಗ ಸಾಮಾನ್ಯವಾಗಿ ಮನೆಗಳು ಇದು ಡೈರಿಗೆಲ್ಲ ಹೋಗಿ ಹಾಲು ತಗೊಂಬರೋ ಲೇಡೀಸ್ಗಳೇ ಅಲ್ವಾ, ಅದ್ರ ಬೆಲೆ ಜಾಸ್ತಿ ಆದ್ರೆ ಇವ್ರು ಕೂಡ 2,000 ರೂಪಾಯಿ ಎಲ್ಲಿ ಉಳಿತದೆ? ಮತ್ತೆ ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ. ಇದಿಷ್ಟು ಬೆಂಗಳೂರಿನ ನಿವಾಸಿಗಳು ಹೇಳುವಂಥದ್ದು. ಅಂದ್ರೆ ಬೆಲೆ ಏರಿಕೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಳ ಮಾಡಬಹುದು ಸರ್ಕಾರ. ಆದ್ರೆ ಮುಂದಿನ ಚುನಾವಣೆಯಲ್ಲಿ ನೋಡ್ಬೇಕು ಯಾವ ರೀತಿಯಾಗಿ ಮಾಡ್ತಾರೆ. ಈಗಾಗಲೇ ಏನೋ ಪಾರ್ಕಿಂಗ್ ಕೂಡ ದರವನ್ನು ನಿಗದಿ ಮಾಡಬೇಕು, ದರವನ್ನು ಕೂಡ ಪರೀಕ್ಷಣೆ ಮಾಡಿ ಹೆಚ್ಚಳ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ಮುಂದಾಗಿರುವಂಥದ್ದು. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇನ್ನ ಯಾವ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಾರೆ ಅನ್ನುವಂಥದ್ದನ್ನ. ಸದ್ಯ ಈಗ ಸರ್ಕಾರದ ವಿರುದ್ಧ ಬೆಂಗಳೂರಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.